ಸೊ ಯೋರ್ ಇನ್ಸ್ಪಿರೇಷನ್ ಹೂ ಅಂತ ಕೇಳಿದ್ದಾರೆ. ಹೌ ಯು ಸ್ಟಾರ್ಟೆಡ್ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಅಂಡ್ ಟಿಪ್ಸ್ ಫಾರ್ ಬಿಗಿನರ್ಸ್ ಅಂತ ಕೇಳಿದ್ದಾರೆ. ಎಸ್, ನಾನು ಡೆಫಿನೆಟ್ಲಿ ಲವ್ ಮಾಡಿದ್ದೀನಿ. ನನಗೂ ಲವ್ ಆಗಿದೆ, ಬ್ರೇಕಪ್ ಆಗಿದೆ, ಬಟ್ ಐ ರಿಯಲಿ ಡೋಂಟ್ ಕೇರ್. ಹುಡುಗ ಈ ರೀತಿಯ ವಿಚಾರಗಳನ್ನ ಕಮೆಂಟ್ ಮಾಡೋದು. ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಯೂಟ್ಯೂಬ್ ವಿಡಿಯೋಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದೀನಿ. ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಕ್ವಶನ್ಸ್ ನ ಕೇಳಿ ಅಂತ ಹೇಳಿದ್ದೆ. ನನ್ನ ಹಾಬೀಸ್ ಬಗ್ಗೆ ಆಗಿರ್ಬೋದು, ನನ್ನ ಬಗ್ಗೆ ಇರೋ ನಿಮ್ಮ ಕ್ಯೂರಿಯಾಸಿಟಿ ಆಗಿರ್ಬೋದು, ಮತ್ತೆ ನನ್ನ ಗೋಲ್ಸ್ ಇದನ್ನೆಲ್ಲ ಕೇಳಿ ಅಂತ ಹೇಳಿದ್ಕೆ ಸಾಕಷ್ಟು ಜನ ಕೆಲವೊಂದು ಪ್ರಶ್ನೆ ನನಗೆ ಕೇಳಿದ್ರ. ಇದನ್ನ ನಾನು ಯೂಟ್ಯೂಬ್ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಅದನ್ನ ಆನ್ಸರ್ ಮಾಡುವಂತ ದಿನ ಬಂದಿದೆ. ತುಂಬಾ ಕ್ವಶನ್ಸ್ ಬಂದಿದೆ ಅಂಡ್ ನನ್ಗೆ ಯಾವಾಗ್ಲೂ ಏನ್ ಬೇಜಾರಾಗುತ್ತೆ ಅಂದ್ರೆ, ನನ್ನ ಬಗ್ಗೆ ಏನಾದ್ರು ಕ್ಯೂರಿಯಾಸಿಟಿ ಇರೋದು ಕೇಳಿ ಅಂದಾಗ ತುಂಬಾ ಜನ ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಕೇಳ್ತಿರ್ತೀರಾ. ಬಟ್ ಸ್ಟಿಲ್ ನನ್ ಕೈಲಿ ಎಷ್ಟು ಆನ್ಸರ್ ಮಾಡಕ್ ಆಗುತ್ತೋ ಅದೆಲ್ಲವನ್ನು ಇವತ್ತು ಆನ್ಸರ್ ಮಾಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡೋದನ್ನ ಮಿಸ್ ಮಾಡ್ಬೇಡಿ. ಅಂಡ್ ಆಲ್ರೆಡಿ ನಂಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಮೊದ್ಲಿಗೆ ನಂಗೊಂದಷ್ಟು ಇನ್ಸ್ಟಾಗ್ರಾಮ್ ಇಂದ ಕ್ವಶನ್ಸ್ ಬಂದಿದೆ. ಇದರಲ್ಲಿ ಕೆಲವನ್ನ ಪಿಕ್ ಮಾಡ್ತೀನಿ. ಸೊ ಫಸ್ಟ್ ಬಂದು S294074 ಅವ್ರು ಕೇಳಿದ್ದಾರೆ, ಹಲೋ ಅಕ್ಕ, ಟೆಲ್ ಮಿ ಹೌ ಟು ಮ್ಯಾನೇಜ್ ಥಿಂಗ್ಸ್ ಅಂಡ್ ಹೌ ವಿ ಸ್ಟೇ ಆಲ್ ಟೈಮ್ ಪಾಸಿಟಿವ್ಲಿ ಅಂತ ಕೇಳಿದ್ದಾರೆ. ಪಾಸಿಟಿವ್ ಆಗಿ ಇರ್ಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ಕೋಬೇಕು ಗೈಸ್. ಲೈಕ್ ನೆನ್ನೆ ನಮ್ಮ ಲೈಫಲ್ಲಿ ಏನಾದ್ರೂ ಆಗಿರ್ಬೋದು, ಇವತ್ತು ನಾನು ಬೆಳಗ್ಗೆ ಎದ್ದಾಗಿದೆ ನನ್ನ ಡೇನ ಹೆಂಗ್ ಇಟ್ಕೋಬೇಕು ಅನ್ನೋದು ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ನೆನ್ನೆ ಬಗ್ಗೆ ತೀರಾ ಅತಿಯಾಗಿ ಯೋಚನೆ ಮಾಡಕ್ ಹೋಗಲ್ಲ, ಅಥವಾ ಫ್ಯೂಚರ್ ಬಗ್ಗೆ ತೀರಾ ನೆನಪು ಮಾಡ್ಕೊಂಡು ಭಯ ಪಡಕ್ ಹೋಗಲ್ಲ. ಸೊ ಹಂಗಾಗಿ ನಾನು ತುಂಬಾ ಪಾಸಿಟಿವ್ ಆಗಿರಕ್ಕೆ ಏನು ಈಸಿ ಅನಿಸುತ್ತೆ. ಮತ್ತೆ ನಾನು ಎಲ್ಲಾ ಟೈಮಲ್ಲೂ ಪಾಸಿಟಿವ್ ಆಗಿರಲ್ಲ, ನನಗೂ ಬೇಜಾರಾಗ್ತಿರುತ್ತೆ. ಬಟ್ ಹೆಂಗೆ ಓವರ್ಕಮ್ ಮಾಡೋದನ್ನ ಮಾಡಬಹುದು ಅಂತ ನಾನು ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡಿದ್ದೀನಿ. ಅದನ್ನ ಸಾಕಷ್ಟು ನಾನು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ. ನೀವು ಅದನ್ನ ಚೆಕ್ಔಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಥಿಂಗ್ಸ್ ನಾನು ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅಂದ್ರೆ, ಐ ರಿಯಲಿ ಡೋಂಟ್ ನೋ. ಏನೋ ಜಾಸ್ತಿ ಪವರ್ ಇರ್ಬೇಕು ನನ್ನ ಒಳಗಡೆ, ಅದಕ್ಕೆ ಅಷ್ಟೆಲ್ಲ ಕೆಲಸ ನಾನು ಈಸಿಯಾಗಿ ಮ್ಯಾನೇಜ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು ಈ ಕ್ವಶನ್ ಕೇಳಿದಕ್ಕೆ. ಅಂಡ್ ನೆಕ್ಸ್ಟ್ ಬಂದು ಹೌ ಡಿಡ್ ಯು ಲರ್ನ್ ಟು ಮ್ಯಾನಿಫೆಸ್ಟ್, ಬೆಸ್ಟ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಕೇಳಿದ್ದಾರೆ. ಸೊ ಅಫ್ಕೋರ್ಸ್ ತುಂಬಾ ವಿಡಿಯೋಸ್ ನೋಡೋದ್ರಿಂದ ಕಲ್ತಿದ್ದೀನಿ. ಜೊತೆಗೆ ನಾನು ತುಂಬಾ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ. 2020 ಇವತ್ತವರೆಗೂ ಕ್ಲಾಸಸ್ ಅಟೆಂಡ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಅಲ್ಲಿಂದ ಕೆಲವೊಂದು ಹೊಸ ವಿಚಾರಗಳನ್ನ ಕಲಿಯೋದಾಗಿರ್ಬೋದು. ಆಮೇಲೆ ಬೆಸ್ಟ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಯಾವ್ದು ಇಲ್ಲ ಗೈಸ್, ಎಲ್ಲಾನು ಬೆಸ್ಟ್ ಆಗಿ ಕೆಲಸ ಮಾಡುತ್ತೆ ಬೇಸ್ಡ್ ಆನ್ ಯುವರ್ ಮೈಂಡ್ ಸೆಟ್. ನಿಮ್ಮ ಏನಪ್ಪಾ ನೀವು ಹೆಂಗ್ ಅದನ್ನ ತಗೊಳ್ತೀರಾ, ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಾ ಡೈಲಿ ಬೇಸಿಸ್, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಟೆಕ್ನಿಕ್ ಮಾಡಿದ ತಕ್ಷಣ ನಿಮ್ಗೆ ಮ್ಯಾನಿಫೆಸ್ಟ್ ಆಗಲ್ಲ. ನಿಮ್ಮ ಮೈಂಡ್ ಸೆಟ್ ನ ನಿಮ್ಮ ಗೋಲಿಗೆ ತಕ್ಕಂಗೆ ನೀವು ಅಲೈನ್ಡ್ ಆಗಿ ಇಟ್ಕೊಂಡ್ರೆ ಮಾತ್ರನೇ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಬಂದು ಕರ್ಲಿ ವರ್ಲ್ಸ್ ನೇಮ್, ವೈ ಯು ಚೂಸ್ಡ್ ದಿಸ್ ನೇಮ್ ಓನ್ಲಿ ಇನ್ ಐಡಿಸ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಂದು ರಂಜು ಪುಟ್ಟಿ ರಂಜಿತಾ ಅಂತ ಏನೋ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಅದಾದ್ಮೇಲೆ ನಂದು ಹೇರ್ ಕರ್ಲಿ ಅಲ್ವಾ, ಸೊ ಅದಕ್ಕೋಸ್ಕರ ಕರ್ಲಿ ಅಂತ ಫಸ್ಟ್ ಇಟ್ಟೆ. ಆಮೇಲೆ ಯಾರೋ ಒಬ್ರು ಯಾರೋ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಅನ್ಸುತ್ತೆ, ಈ ಕರ್ಲಿ ವರ್ಲ್ಸ್ ಅಂತ ಇಟ್ಕೋದು ಚೆನ್ನಾಗಿರುತ್ತೆ ಪ್ರೊನೌನ್ಸ್ ಮಾಡಕ್ಕೆ ಅಂತೆಲ್ಲ ಹೇಳಿದ ಮೇಲೆ ನಾನು ಇದನ್ನ ಚೂಸ್ ಮಾಡಿ 2022 ಇಂದ 21 ಇಂದಾನು ಇರ್ಬೋದು ಅನ್ಸುತ್ತೆ, ಅದೇ ನೇಮ್ನ ನಾನು ಇವತ್ತವರೆಗೂ ಇಟ್ಕೊಂಡ್ ಬಂದಿರೋದು. ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಎರಡೂ ಅದೇ ಇದೆ. ನೆಕ್ಸ್ಟ್ ಬಂದು ರೇಖಾ ನಾಯಕ್ ಅವ್ರು ಕೇಳಿದ್ದಾರೆ, ನಿಮ್ಗೆ ಅನುಪಲ್ಲವಿ ಹೇಗೆ ಫ್ರೆಂಡ್ ಡಿಯರ್ ಅಂಡ್ ಡಿಯರ್ ಸ್ವಾತಿ ಅವರು ಡಾಕ್ಟರ್ ಸ್ವಾತಿ ಅವರು ಹೆಂಗ್ ಫ್ರೆಂಡ್ ಅಂತ ಕೇಳಿದಿರ. ಅನುಪಲ್ಲವಿ ನನ್ಗೆ ಫ್ರೆಂಡ್ ಆಗಿದ್ದು, ನಾವಿಬ್ರು ಅಂದ್ರೆ ಅವರು ಒಂದು ಶೂಟಿಗೆ ಬಂದಿದ್ರು ಒಂದು ಟೆಂಪಲ್ಗೆ, ನಾನು ಒಂದು ಟೆಂಪಲ್ ಶೂಟ್ಗೆ ಅಂತ ಹೋಗಿ ಅಲ್ಲಿ ಮೀಟ್ ಮಾಡಿ ಹಂಗೆ ಚಾಟ್ ಮಾಡ್ತಾ ಕಾನ್ವರ್ಸೇಷನ್ ಬಿಲ್ಡ್ ಆಗಿ ಒಳ್ಳೆ ಫ್ರೆಂಡ್ಸ್ ಆಗಿರೋದು. ಸ್ವಾತಿ ಬಂದ್ಬಿಟ್ಟು ನಾನೇ ಸ್ವಾತಿ ಅವ್ರಿಗೆ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದೆ, ಬಿಕಾಸ್ ನಾವಿಬ್ಬರಿಗೂ ಶಾಪಿಂಗ್ ತುಂಬಾ ಇಷ್ಟ ಆಗುತ್ತೆ. ಅವ್ರ ಹತ್ರ ವ್ಲಾಗ್ಸ್ ವಿಡಿಯೋಸ್ ಎಲ್ಲ ಮಾಡ್ತಿರ್ತಾರಲ್ವಾ, ಸೊ ಅದಕ್ಕೋಸ್ಕರ ಮೀಟ್ ಮಾಡುವ ಅಂತ ಕೇಳಿದ ತಕ್ಷಣ ಅವ್ರು ಒಪ್ಕೊಂಡ್ರು. ಅದೇ ವೀಕಲ್ ನಾವಿಬ್ರು ಮೀಟ್ ಆಗಿ ವಿಡಿಯೋಸ್ ಮಾಡಿದೀವಿ. ಅದಾದಷ್ಟು ಬೇಗ ಬರುತ್ತೆ, ಈ ವೀಕಲ್ ಬರ್ಬಹುದೇನೋ. ಅದು ಸ್ವಾತಿ ಅವರ ಯೂಟ್ಯೂಬ್ ಚಾನಲ್ ಅಲ್ಲೇ ಬರುತ್ತೆ, ನೀವು ಅಲ್ಲೇ ಹೋಗಿ ನೋಡಿ. ಸೊ ನೆಕ್ಸ್ಟ್ ಬಂದು ಮುದ್ದಮ್ಮನ್ ಅವ್ರು ಕೇಳಿದ್ದಾರೆ, ಯುವರ್ ಫೇವ್ರೆಟ್ ಯೂಟ್ಯೂಬರ್ ಅಂತ ಕೇಳಿದ್ದಾರೆ. ಫೇವ್ರೆಟ್ ಅಂತ ಏನು ಮನ್ಸಲ್ಲಿ ಇಟ್ಕೊಂಡಿಲ್ಲ, ಬಟ್ ನಾನು ಅನುಪಲ್ಲವಿದು, ಸ್ವಾತಿದು, ಸೋನು ಶ್ರೀನಿವಾಸ್ ಗೌಡ, ಧನುಶ್ರೀ, ಈ ತರ ಇವರೆಲ್ಲ ವಿಡಿಯೋಸ್ ನೋಡ್ತೀನಿ. ತಿಳ್ಕೊಳ್ಳೋ ತುಂಬಾ ಜನದ, ಎಲ್ರು ಇಂಡಿಪೆಂಡೆಂಟ್ ಆಗಿ ಬದುಕ್ತಿರೋರೆ. ಅದ್ರ ಜೊತೆಗೆ ಪಾಡ್ಕಾಸ್ಟ್ಗಳನ್ನ ನೋಡ್ತೀನಿ. ಸೊ ಆತರ ನೋಡ್ತೀನಿ, ಬಟ್ ಫೇವ್ರೆಟ್ ಅಂತ ಮನ್ಸಲ್ಲಿ ಮೊದ್ಲಿಂದನೂ ಯಾರು ಇಲ್ಲ ಇವತ್ತವರೆಗೂ. ಬಟ್ ಇವರೆಲ್ಲ ಮಾಡೋ ವಿಡಿಯೋಸ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಗೈಸ್. ಈ ಕ್ವಶನ್ ಅಂತೂ ಯಾಕೆ ಬರುತ್ತಂತ ಗೊತ್ತಿಲ್ಲ. ಇಟ್ಸ್ ಕುಮಾರನ್ ಅವ್ರು ಕೇಳಿದ್ದಾರೆ, ವೆನ್ ಆರ್ ಯು ಗೆಟಿಂಗ್ ಮ್ಯಾರಿಡ್ ಮೇಡಮ್? ಕುಮಾರನ್ ಅವರೇ, ನಾನು ಮದ್ವೆ ಆಗ್ತಿಲ್ಲ, ಆಗೋದು ಇಲ್ಲ ಸದ್ಯಕ್ಕೆ. ಮೇ ಬಿ ಇನ್ನೊಂದು 10 years ಆದ್ಮೇಲೆ ನೋಡುವ, ಸದ್ಯಕ್ಕಂತೂ ಖಂಡಿತ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು, ಹೆಲೋ, ಇನ್ ಯೋರ್ ಯೂಟ್ಯೂಬ್ ಚಾನಲ್ ಮಂತ್ಲಿ ಹೌ ಮಚ್ ಇನ್ಕಮ್ ಯು ವಿಲ್ ಗೆಟ್, ಆನ್ಸರ್ ದಿಸ್ ಕ್ವಶನ್ ಅಂತ ಕೇಳಿದ್ದಾರೆ.
ನನ್ನ ವ್ಯೂಸ್ ಪ್ರಕಾರ ಹೇಳೋದಾದ್ರೆ ಒಂದು 15,000 ಹತ್ತತ್ರ ನನ್ಗೆ ಎವ್ರಿ ಮಂತ್ ಇನ್ಕಮ್ ಬರುತ್ತೆ. ಅದು ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ, ಎಕ್ಸಾಕ್ಟ್ಲಿ ನಾನು ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಬಟ್ 15,000 17,000 ಅಷ್ಟ್ರಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಬಟ್ ಇಷ್ಟೇ ಎಲ್ರಿಗೂ ಬರುತ್ತೆ ಅಂತ ಹೇಳಲ್ಲ. ಬಟ್ ಬಿಕಾಸ್ ಬೇರೆ ಬೇರೆ ಅವರ ಚಾನಲ್ ಅಲ್ಲಿ ವ್ಯೂಸು ಕಾಂಟೆಂಟ್ ಎಲ್ಲ ಡಿಫ್ರೆಂಟ್ ಆಗಿರೋ ಕಾರಣ ಅದು ಬೇರೆ ತರ ಇರುತ್ತೆ. ನನ್ನ ಚಾನಲ್ ಇಷ್ಟು ಬರುತ್ತೆ. ನೆಕ್ಸ್ಟ್ ಬಂದು how do you intend to sustain your life if by any chance social media disappear? ಓಕೆ, ಈಗ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬಾ ಜನ ಈ ಪ್ರಶ್ನೆ ಕೇಳ್ತಾರೆ, ಸೋಷಿಯಲ್ ಮೀಡಿಯಾ ಇಲ್ಲಾಂದ್ರೆ ನಿಮ್ ಲೈಫ್ ಏನು ಅಂತ. ಸೊ ಒಂದು ನನ್ನಲ್ಲಿ ಸ್ವಲ್ಪ ಸ್ಕಿಲ್ಸ್ ಇದೆ ಆಯ್ತಾ, ಅಡುಗೆ ಮಾಡೋ ಸ್ಕಿಲ್ಸ್. ಒಂದು ಹೋಟೆಲ್ ಏನಾದ್ರು ಇಟ್ಬಿಡ್ತೀನಿ, ಅಥವಾ ನನಗೆ ಮ್ಯಾನಿಫೆಸ್ಟೇಷನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಂತ ಇದೀನಿ, ಅದ್ರಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ತೀನೇನೋ. ಸೊ ಅಷ್ಟು ಓವರ್ ಥಿಂಕ್ ಮಾಡಿಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ರೆ ಏನು ಎತ್ತಕತ್ತೆ ಅಂತ. ಬಟ್ ಎಸ್, ಅದು ಆಗ್ಲೂಬಹುದು, ಆಗ್ದಲೂ ಇರ್ಬೋದು. ಅದಕ್ಕೂ ಮುಂಚೆ ನನ್ನ ಸೇವಿಂಗ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾನು ಪ್ಲಾನಿಂಗ್ ಅಲ್ಲಿ ಇಟ್ಟಿದ್ದೀನಿ. ಸೊ ಯಾ. ನೆಕ್ಸ್ಟ್ ಬಂದು ಐ ಜಸ್ಟ್ ಲವ್ ಯುವರ್ ಕಾಂಟೆಂಟ್ ಅಕ್ಕ, ಯು ಹ್ಯಾವ್ ಇನ್ಸ್ಪೈರ್ಡ್ ಮಿ ಅ ಲಾಟ್, ಪರ್ಸ್ಯೂ ಮೈನ್ ಅಂತ ಕಳ್ಸಿದಾರ. ಸೀಸನ್ ವಿತ್ ಲಾವಣ್ಯ, ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ. ನೆಕ್ಸ್ಟ್ ಬಂದು ಓಕೆ, ಇನ್ ವಿಚ್ ಇಯರ್ ಯು ಲರ್ನ್ ಮ್ಯಾನಿಫೆಸ್ಟೇಷನ್, ಇಫ್ ಪಾಸಿಬಲ್ ಟೆಲ್ ಮ್ಯಾನಿಫೆಸ್ಟೇಷನ್ ಕೋಚ್ ನೇಮ್ ಅಂತ. ನಾನು ಸರ್ಟಿಫಿಕೇಶನ್ ಮಾಡಿದ್ದು 2024 ಅಲ್ಲಿ. ನನ್ನ ಕೋಚ್ ಬಂದು ಮೌನಿಕಾ ಅಂತ ಇದ್ದಾರೆ, ಮತ್ತೆ ಶಿಲ್ಪಾ ಸಿಂಗ್ ಅಂತ ಇದ್ದಾರೆ. ಸೊ ಯಾ. ನೆಕ್ಸ್ಟ್ ಕ್ವಶನ್ ಬಂದು ಹೌ ಯು ಸರ್ವೈವಿಂಗ್ ಯೋರ್ ಡೇಸ್ ಟು ಬೀಯಿಂಗ್ ಅಲೋನ್ ಆಸ್ ಅ ವುಮೆನ್, ಯು ಜಸ್ಟ್ ಇನ್ಸ್ಪೈರಿಂಗ್ ಎವ್ರಿ ವುಮನ್. ಇಟ್ಸ್ ಲಕ್ಷ್ಮಿ ಅನ್ನೋರು ಕೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇನು ಕಷ್ಟದ ವಿಚಾರ ಅಲ್ಲ, ನೀವು ದುಡಿತೀರಾ, ನಿಮ್ ಲೈಫ್ ನ ನೀವು ನೋಡ್ಕೊಂತೀರಾ, ನಿಮ್ ಎಕ್ಸ್ಪೆನ್ಸಸ್ ನೀವು ಪೇ ಮಾಡ್ತೀರಾ. ಅದ್ರಲ್ಲಿ ಏನೋ ಭಯ ಪಡ್ಬೇಕು ಅಥವಾ ಅದ್ ಕಷ್ಟನೋ ಅನ್ನೋ ತರ ನೀವ್ ಆ ತರ ಮೈಂಡ್ ಸೆಟ್ ನ ಬಿಲ್ಡ್ ಮಾಡಿದ್ರೆ ಕಷ್ಟ ಆಗುತ್ತೆ. ಬಟ್ ಇಟ್ಸ್ ವೆರಿ ನಾರ್ಮಲ್ ಆಗಿರುತ್ತೆ ಲೈಫ್. ಎಲ್ರ ಲೈಫ್ ಹೆಂಗಿರುತ್ತೋ, ಒಬ್ರು ಇವಾಗ ಲಿವಿಂಗ್ ಅಲೋನ್ ಲೈಫ್ ಕೂಡ ಸೇಮ್ ಹಂಗೆ ಇರುತ್ತೇನೆ. ಸಮ್ಟೈಮ್ಸ್ ನಾನು ನನ್ನ ಫ್ಯಾಮಿಲಿ ಜೊತೆ ಎಲ್ಲ ಮೀಟ್ ಮಾಡ್ತಿರ್ತೀನಿ, ಫ್ರೆಂಡ್ಸ್ ಜೊತೆ ಸುತ್ತಾಡ್ತಿರ್ತೀನಿ. ಸೊ ಆ ರೀತಿಯಾಗಿ ಅಯ್ಯೋ ನಾನು ಒಬ್ಳೆ ಇದೀನಪ್ಪ ಅಂತ ತೀರಾ ಬೇಜಾರಂತೂ ಯಾವತ್ತೂ ಆಗಲ್ಲ. ಅಂಡ್ ಐ ಆಮ್ ಎಂಜಾಯಿಂಗ್ ಮೈ ಏನಂತಾರೆ ಲಿವಿಂಗ್ ಅಲೋನ್ ಟೈಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನೀವು ಒಬ್ರೇನಾ ಆರ್ ನಿಮ್ಮ ಸಿಸ್ಟರ್ ಬ್ರದರ್ಸ್ ಇದಾರ ಅಂತ ಕೇಳಿದ್ದಾರೆ. ನನಗೆ ಒಬ್ರು ಎಲ್ಡರ್ ಬ್ರದರ್ ಇದ್ದಾರೆ. ಸೊ ಅವರು ಮದ್ವೆ ಆಗಿದೆ, 2 ಮಕ್ಳಿದೆ, ಚೆನ್ನಾಗಿದ್ದಾರೆ. ಕೆಲವೊಂದು ಪ್ರಶ್ನೆ ನನಗೆ ಯೂಟ್ಯೂಬ್ ಇಂದ ಕೂಡ ಬಂದಿದೆ. ಸೊ ಒಂದೊಂದಾಗಿ ಓದ್ಕೊಂಡು ಹೋಗೋಣ. ಪ್ರಗತಿ ಗೌಡ ಅವ್ರು ಕೇಳಿದ್ದಾರೆ, what are your future plans, and before, what all plans did you make to achieve your goals, not only for YouTube but also in studies and financial goals ಅಂತ ಕೇಳಿದ್ದಾರೆ. ಸೊ ಫ್ಯೂಚರ್ ಪ್ಲಾನ್ ಅಂತ ತೀರಾ ಏನೂ ಇಟ್ಕೊಂಡಿಲ್ಲ. ಬಟ್ ನನ್ನ ಇನ್ಕಮ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂತ ಇವಾಗ ಏನ್ ಮಾಡ್ತಿದ್ದೀನೋ, ಆ ಇನ್ಕಮ್ ಸ್ವಲ್ಪ ಜಾಸ್ತಿ ಇರಬೇಕು, ಮತ್ತೆ ಒಳ್ಳೊಳ್ಳೆ ಪ್ಲೇಸ್ಗೆ ಟ್ರಾವೆಲ್ ಮಾಡಬೇಕು, ಈ ತರದೇ ಇರೋದು. ಜಾಸ್ತಿ ಒಳ್ಳೊಳ್ಳೆ ಸೆಷನ್ಸ್ ನ ಕಂಡಕ್ಟ್ ಮಾಡಬೇಕು, ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ರಿಗೂ ಹೇಳ್ಕೊಡ್ಬೇಕು, ಮಸ್ತ್ ಕಾಂಟೆಂಟ್ ನ ಕ್ರಿಯೇಟ್ ಮಾಡಬೇಕು. ಸೊ ಈ ತರ ಫ್ಯೂಚರ್ ಪ್ಲಾನ್ಸ್ ಇದೆ ನನಗೆ. ಅಂಡ್ ನಾನ್ ಚೆನ್ನಾಗಿರ್ಬೇಕು, ಹೆಲ್ದಿ ಆಗಿರ್ಬೇಕು. ಅಂಡ್ ಬಿಫೋರ್ ನನ್ನ ಬಗ್ಗೆ ಕೇಳೋದಾದ್ರೆ, ಸ್ಟಡೀಸು ಫೈನಾನ್ಷಿಯಲ್ ಗೋಲ್ಸ್ ಎಲ್ಲ ನಾನೇನು ಅಂತದ್ದು ಮಾಡಿಲ್ಲ. ಹೇಳೋದ್ ನಾನು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ನಾನು ಅಷ್ಟು ಏನು ಪ್ಲಾನ್ ಮಾಡಿರ್ಲಿಲ್ಲ, ಆಕ್ಷನ್ಸ್ಗಳನ್ನ ಏನೋ ತಗೊಂಡಿರ್ಲಿಲ್ಲ ಆ ಟೈಮಲ್ಲೆಲ್ಲ. ಸೊ ಅದ್ರ ಬಗ್ಗೆ ಯಾವ್ದೇ ತರ ಮ್ಯಾನಿಫೆಸ್ಟ್ ಮಾಡೋದು ಅಥವಾ ಪ್ಲಾನ್ಡ್ ಮಾಡೋದಂತ ಏನು ಮಾಡಿಲ್ಲ. ಸೊ ಯಾ. ಕೀರ್ತಿ ಕುಂದರ್ ಅವ್ರು ಕೇಳಿದ್ದಾರೆ, ಹೌ ಡಿಡ್ ಯು ಲರ್ನ್ ಇಂಗ್ಲಿಷ್ ಅಂತ ಕೇಳಿದ್ದಾರೆ. ಇವಾಗ್ಲೂ ನಾನು ಕಲಿತಿದ್ದೀನಿ ಅಂತ ಹೇಳ್ತೀನಿ. ನನಗೆ ಇಂಗ್ಲಿಷ್ ಕಲಿಯಕ್ ಸ್ಟಾರ್ಟ್ ಆಗಿದ್ದು ಅಫ್ಕೋರ್ಸ್ ನೀವ್ ಯಾವ್ದಾದ್ರು MNC ಗಳಲ್ಲಿ ಹೋಗಿ ಸೇರ್ಕೊಂಡ್ರೆ ಅವ್ರು ಮಾತಾಡೋದ್ರಿಂದಾನೇ ನಿಮ್ಗೆ ಅರ್ಧ ಬಂದ್ಬಿಡುತ್ತೆ. ನೆಕ್ಸ್ಟ್ ಬಂದು ಇಂಗ್ಲಿಷ್ ಸೀರೀಸ್ಗಳನ್ನ ನೋಡೋದು. ನನ್ನ ಫ್ರೆಂಡ್ಸ್ ಇಂದ ನಾನು ಕಲ್ತಿದ್ದು. ತುಂಬಾ ಸಜೆಸ್ಟ್ ಮಾಡೋರು, ಆಯ್ತಾ ನೀನ್ ಇಂಗ್ಲಿಷ್ ನೋಡು, ಕನ್ನಡದಲ್ಲಿ ಇದ್ರೂ ಕೂಡ ನೋಡಕ್ ಹೋಗ್ಬೇಡ ಅಂತ ಹೇಳಿ ಕಲ್ಸಿ ನಾನು ಇಂಗ್ಲಿಷ್ ನ ಸ್ವಲ್ಪ ಬೆಟರ್ ಆಗಿ ಕಲ್ತ್ಕೊಂಡಿರೋದು. ಸೊ ಅದರಿಂದ ನೀವು ಕಲಿಬಹುದು. ಎಸ್. ಸೊ ಯುವರ್ ಇನ್ಸ್ಪಿರೇಷನ್ ಹೂ ಅಂತ ಕೇಳಿದ್ದಾರೆ ತಿಲಕ್ ಗೌಡ ಅವರು. ಇನ್ಸ್ಪಿರೇಷನ್ ಅಂತ ಯಾರು ಇಲ್ಲ ಗೈಸ್. ಹೆಂಗಾಗ್ಬಿಡುತ್ತೆ ಗೊತ್ತಾ, ನೀವು ಡೈಲಿ ಯಾರನ್ನಾರು ನೋಡ್ತಿರ್ತೀರ, ಯಾರಿಂದ ಇನ್ನೊಂದು ಏನೋ ಒಂದು ಇನ್ಸ್ಪೈರ್ ಆಗ್ತಾನೆ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಇವ್ರಿಂದ ಆಯ್ತು ಅಂತ ಹೇಳಕ್ ಆಗಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ನನಗ್ ನಾನೇ ಒಂಥರ ಇನ್ಸ್ಪಿರೇಷನ್. ನಾನು ಹೆಂಗಿದ್ದೆ ಪಾಸ್ಟ್ ಅಲ್ಲಿ 5 years ಬ್ಯಾಕ್, ನನ್ನ ಲೈಫ್ ಹೆಂಗಿತ್ತು, ಇವಾಗ ಎಷ್ಟು ಬೆಟರ್ ಆಗಿದೆ, ಅದನ್ನೆಲ್ಲ ನೋಡ್ಕೊಂಡಾಗ ನನಗೆ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ. ಬಟ್ ಯಾರು ಪರ್ಟಿಕ್ಯುಲರ್ ಆಗಿ ಯಾರು ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ನವ್ಯಶ್ರೀ ಅವ್ರು ಕೇಳಿದ್ದಾರೆ, ಹೌ ಯು ಲರ್ನ್ ಮ್ಯಾನಿಫೆಸ್ಟಿಂಗ್ ಮೆಥಡ್ಸ್ ಅಂಡ್ ಐ ಇಸ್ ಮೇಡ್ ಕ್ಲಾಸಸ್ ಇಸ್ ಪ್ಲೀಸ್ ಟೆಲ್ ಮಿ. ಓಕೆ, ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಮ್ಯಾನಿಫೆಸ್ಟಿಂಗ್. ಓಕೆ, ಲರ್ನಿಂಗ್ ಅಂದ್ರೆ ಅದೇ, ನೀವು ಕೋಚ್ಗಳನ್ನ ತುಂಬಾ ಜನ ಕೋಚ್ ಇರ್ತಾರ ಆಯ್ತಾ. ನೀವು ನಾನ್ ಕಲ್ತಿರೋ ಕೋಚ್ ಹತ್ರನೇ ಕಲಿಬೇಕು ಅಂತೇನಿಲ್ಲ. ಇವಾಗ ತುಂಬಾ ಜನ ಕನ್ನಡದಲ್ಲಿ ಮ್ಯಾನಿಫೆಸ್ಟೇಷನ್ ಕೋಚಸ್ ಬಂದಿದ್ದಾರೆ. ನಾನು ಹೇಳೋದೇನಂದ್ರೆ, ಪ್ಲೀಸ್ ರಿಸರ್ಚ್ ಮಾಡಿ
ತಿಳ್ಕೊಳ್ಳಿ ಅವ್ರ ಬಗ್ಗೆ, ಅವ್ರು ಹೆಂಗ್ ಹೇಳ್ಕೊಡ್ತಾರೆ, ಫೀಡ್ಬ್ಯಾಕ್ಸ್ ಎಲ್ಲ ಯಾವ ತರ ಇದೆ ಎಲ್ಲಾನು ತಿಳ್ಕೊಂಡು ನೀವು ಕಲಿಯಕ್ ಸ್ಟಾರ್ಟ್ ಮಾಡಿ. ನಾನು ಹೇಳ್ದೆ ಅಂತ ನೀವು ಹೋಗಿ ಕಲಿಬೇಡಿ. ಸೊ ನೀವು ಕಲಿತಾ ಅಂದ್ರೆ ನೀವು ತಿಳ್ಕೊಂಡ ಮೇಲೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡೋದ್ರ ಮೇಲೆನೆ ನೀವು ಎಷ್ಟು ಒಳ್ಳೆ ಕೋಚ್ ಆಗ್ತಿರೋದು ಡಿಸೈಡ್ ಆಗುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ನನ್ ಜೊತೆ ಏನಾದ್ರು ಕಲಿಬೇಕು ಅಂತಂದ್ರೆ ನನ್ನ ಮೇಲ್ ಐಡಿ ಯಾವಾಗ್ಲೂ ಅವೈಲೇಬಲ್ ಇರುತ್ತೆ. ಎಲ್ಲಾ ವಿಡಿಯೋಸ್ ಅಲ್ಲೂ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನೀವು ರೆಡಿ ಇದ್ದಾಗ ಮಾತ್ರ ನನಗೆ ಮೇಲ್ನ ಕಳ್ಸ್ಕೊಡಿ, ಓಕೆನಾ. ನೆಕ್ಸ್ಟ್ ಬಂದು ಹೂ ಇಸ್ ಓ ಪೊನೊ ಹೀಲರ್ ಗೈಡ್ ಅಂತ ಕೇಳಿದ್ದಾರೆ. ನನ್ನ ಗೈಡ್ ಬಂದ್ಬಿಟ್ಟು ಶಿಲ್ಪಾ ಸಿಂಗ್ ಅಂತ ಹೇಳ್ಬಿಟ್ಟು. ತುಂಬಾ ಜನ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳಿದ್ದಾರೆ. ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳಿ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಐ ಆಮ್ ಸೋ ಸಾರಿ, ಜಾಸ್ತಿ ಇದಕ್ಕೆ ನಾನು ಆನ್ಸರ್ ಮಾಡಲ್ಲ. ನೆಕ್ಸ್ಟ್ ಬಂದು ಯುವರ್ ಎಜುಕೇಶನ್ ಅಂಡ್ ಡ್ರೀಮ್ ಇನ್ ಫ್ಯೂಚರ್ ಅಂತ ಭವಾನಿ ಅವ್ರು ಕೇಳಿದ್ದಾರೆ. ನನ್ನ ಎಜುಕೇಶನ್ ಬಂದು BCom ಕಂಪ್ಲೀಟ್ ಮಾಡಿದ್ದೀನಿ. ಡ್ರೀಮ್ ಇನ್ ಫ್ಯೂಚರ್ ಅಂದ್ರೆ ಏನಿಲ್ಲ ಗೈಸ್, ಚೆನ್ನಾಗಿ ಬದುಕಬೇಕು, ಹೆಲ್ದಿ ಆಗಿರ್ಬೇಕು, ದುಡ್ಡು ಮಾಡ್ಬೇಕು, ಸೇಮ್ ಬೇಸಿಕ್ ಏನಿರುತ್ತೋ ಒಬ್ಬ ಮನುಷ್ಯನ್ಗೆ ಅಷ್ಟೇ ನನಗೂ ಇರೋದು. ತೀರಾ ಅಂತ ನಾನು ಏನು ಇಟ್ಕೊಂಡಿಲ್ಲ. ನೆಕ್ಸ್ಟ್ ಭಾವನಾ 2801 ಅನ್ನೋರು ಕೇಳಿದ್ದಾರೆ, ಹೌ ಯು ಸ್ಟಾರ್ಟೆಡ್ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಅಂಡ್ ಟಿಪ್ಸ್ ಫಾರ್ ಬಿಗಿನರ್ಸ್ ಅಂತ ಕೇಳಿದ್ದಾರೆ. ಸೊ ಕಾಂಟೆಂಟ್ ಕ್ರಿಯೇಷನ್ ನಾನು ಸ್ಟಾರ್ಟ್ ಮಾಡಿ 2022 ಅಲ್ಲಿ. ನಾನು ಹೇಳೋದಂದ್ರೆ ನಿಮ್ಗೆ ಯಾವ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಅದನ್ನೇ ನೀವು ಶುರು ಮಾಡಿ. ಕಾಮಿಡಿ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಸ್ಕಿನ್ ಕೇರು ಎಲ್ಲ ಸಿಕ್ಕಾಪಟ್ಟೆ ಇದೆ. ನಿಮ್ಗೆ ChatGPT ನೋಡ್ರೆ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಇಲ್ದಿರೋದೆಲ್ಲ ಅದ್ರಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ. ನೀವು ರಿಸರ್ಚ್ ಮಾಡಿ ಶುರು ಮಾಡಿ, ಬಟ್ ಕನ್ಸಿಸ್ಟೆನ್ಸಿ ತುಂಬಾನೇ ಮ್ಯಾಟರ್ ಆಗುತ್ತೆ. ಡೈಲಿ ವಿಡಿಯೋಸ್ ನ ಪೋಸ್ಟ್ ಮಾಡೋದ್ರಿಂದ ನಿಮ್ಗೆ ಬ್ರಾಂಡ್ಸ್ ಗಳು ಕೂಡ ಏನೋ ಅಪ್ರೋಚ್ ಮಾಡ್ತಾ ಹೋಗ್ತಾರೆ. ನೀವು ಒಳ್ಳೆ ಅಮೌಂಟ್ ನ ನೀವು ಅಲ್ಲಿಂದಾನೇ ಅರ್ನ್ ಮಾಡ್ಬೋದು. ಕಂಪ್ಯಾರಿಟಿವ್ಲಿ 9 to 5 ಜಾಬ್ ಅಂತ ನನಗೆ ಒಂದೊಂದ್ಸಲ ಅನ್ಸುತ್ತೆ. ಬಿಕಾಸ್ ಫ್ರೀಡಮ್ ಇರುತ್ತೆ, ನೀವು ಯಾವಾಗ ಬೇಕೋ ಕೆಲಸ ಮಾಡ್ಬೋದು. ಅದು ಕೂಡ ಒಂದು ಬೆಸ್ಟ್ ಪಾರ್ಟ್. ನನ್ನ ಸಿಸ್ಟರ್ಗೂ ನಾನು ಯಾವಾಗ್ಲೂ ಅದನ್ನೇ ಹೇಳ್ತಾ ಇರ್ತೀನಿ, ನೀನು ಮಾಡು, ಸ್ಟಾರ್ಟ್ ಮಾಡು ಅಂತ ಹೇಳ್ಬಿಟ್ಟು. ಸೊ ಶುರು ಮಾಡಿ, ಡೆಫಿನೆಟ್ಲಿ ಅದು ನಿಮ್ಗೆ ವರ್ಕ್ ಆಗೇ ಆಗುತ್ತೆ. ಅಂಡ್ ಜೊತೆ ನಿಮ್ಗೆ ಮನೇಲಿ ಯಾರು ಸಪೋರ್ಟ್ ಮಾಡೋರು ಇದ್ರೆ ಇದ್ದಿದ್ದು ಖುಷಿ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಫೈನಾನ್ಷಿಯಲ್ ಭಯ ಇರಬಾರ್ದು ಈ ಕೆಲಸ ಮಾಡ್ಬೇಕಾದ್ರೆ. ಬಿಕಾಸ್ ಪೇಮೆಂಟ್ ನಿಮ್ಗೆ ಯಾವಾಗ ಅಂದ್ರೆ ಅವಾಗ ಬರುತ್ತೆ, ಆದ್ರೆ ಒಳ್ಳೆ ಅಮೌಂಟ್ ಅಲ್ಲೇ ಬರುತ್ತೆ. ಬಟ್ ಸ್ಟಾರ್ಟ್ ಮಾಡಿ, ಯೋಚನೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಅಂಡ್ ಟಿಪ್ಸ್ ಅಂತ ಅದೇ ಇಷ್ಟು ಟಿಪ್ಸ್ ಇದೆ. ಮತ್ತೆ ನಾನು ವಿಡಿಯೋಸ್ ಕೂಡ ಪೋಸ್ಟ್ ಮಾಡಿದ್ದೀನಿ, ಹೆಂಗೆ ಯೂಟ್ಯೂಬ್ ನ ಶುರು ಮಾಡಬೇಕು, ಬ್ರಾಂಡ್ ಜೊತೆ ಅಪ್ರೋಚ್ ಹೆಂಗ್ ಮಾಡಬೇಕು, ನನಗೆ ಬಂದಿರೋ ಮೇಲ್ ಐಡಿಗಳನ್ನೆಲ್ಲ ನಿಮ್ಗೆ ಶೇರ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ, ನಿಮ್ಗೆ ಅಲ್ಲಿಂದ ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ. ಸುಪ್ರೀತಾ ಅವ್ರು ಕೇಳಿದ್ದಾರೆ, ಫೇವ್ರೆಟ್ ಥಿಂಗ್ಸ್ ಅಂಡ್ ಗೋಲ್ಸ್ ಅಂತ. ಫೇವ್ರೆಟ್ ಥಿಂಗ್ಸ್ ಅಂದ್ರೆ ಗೊತ್ತಿಲ್ಲ ನನಗೂ, ಏನು ಸದ್ಯಕ್ಕೆ ನೆನಪಾಗ್ತಿಲ್ಲ. ಏನೇ ಇರ್ಬೋದಾ ಫೇವ್ರೆಟ್ ಥಿಂಗ್ಸ್ ಅಂತ ಏನಿಲ್ಲ ಗೈಸ್. ಸುತ್ತಾಡೋದಿರ್ಬೋದಾ ಫೇವ್ರೆಟ್ ಥಿಂಗ್ಸ್ ಅಲ್ಲಿ, ಇರ್ಬೋದೇನೋ. ಗೋಲ್ಸ್ ಆಲ್ರೆಡಿ ಹೇಳಿದ್ದೀನಿ. ಸೊ ಓಕೆ. ಖುಷಿ BK ಅವ್ರು ಕೇಳಿದ್ದಾರೆ, ಪಾಸ್ಟ್ ಅಲ್ಲಿ ನೀವು ಲವ್ ಮಾಡಿಲ್ವಾ? ನಾಟ್ ಸೆಲ್ಫ್ ಲವ್ ಮೀನ್ಸ್ ರಿಲೇಶನ್ಶಿಪ್ ಅಂತ ಕೇಳಿದ್ದಾರೆ. ಎಸ್, ನಾನು ಡೆಫಿನೆಟ್ಲಿ ಲವ್ ಮಾಡಿದ್ದೀನಿ. ನನಗೂ ಲವ್ ಆಗಿದೆ, ಬ್ರೇಕಪ್ ಆಗಿದೆ, ಕೈಯೆಲ್ಲ ಕುಯ್ಕೊಂಡಿದ್ದೀನಿ, ಬೇಜನ್ ಸೀನ್ಗಳಾಗಿದೆ. ಎಸ್, ಅದು ಸ್ವಲ್ಪ ಸ್ಕೂಲ್ ಟೈಮಲ್ಲಿ ನಾನು ಲವ್ ಮಾಡಿದ್ದು ಅನ್ಸುತ್ತೆ, ಅದಕ್ಕೆ ಸರಿಯಾಗಿ ಬಿದ್ದಿದೆ ಏಟ್ಗಳು ನನಗೂ ಮನೇಲಿ. ಅದು ಬಿಟ್ಟು ಅದಾದ್ಮೇಲೆ ಯಾವ್ದು ಅಡಲ್ಟ್ ಏಜಿಗೆ ಬಂದ್ಮೇಲೆ ಯಾವ್ದು ತುಂಬಾ ಸೀರಿಯಸ್ ಲವ್ ಅಂತ ಯಾವ್ದು ಆಗ್ಲಿಲ್ಲ. ಬಿಕಾಸ್ ಭಯ ಇತ್ತು ಆ ಟೈಮಲ್ಲಿ, ಅಥವಾ ನನ್ಗೆ ಆಕ್ಟಿಂಗ್ ಅಲ್ಲಿ ಚಾನ್ಸ್ ಸಿಗ್ಬೇಕು ಅಂತ ಓಡಾಡ್ತಿದ್ದೆ. ಅದಕ್ಕೋ ಏನೋ ಗೊತ್ತಿಲ್ಲ, ನಾನು ಜಾಸ್ತಿ ಆ ಕಡೆ ಫೋಕಸ್ ಹೋಗಿಲ್ಲ. ಮತ್ತೆ ಗೊತ್ತಿಲ್ಲ ಅದೇ ಏನಕ್ಕೆ ಆ ಟೈಮಲ್ಲಿ ನನ್ಗೆ ಬೇರೆಯವ್ರನ್ನ ಇಷ್ಟಪಡ್ಬೇಕು ಅಂತ ಅನ್ನಿಸ್ತಿಲ್ಲ ಕಾಲೇಜಲ್ಲೆಲ್ಲ ಅಂತ ಗೊತ್ತಿಲ್ಲ. ಬಟ್ ನನ್ಗೂ ಲವ್ ಆಗಿದೆ ಗೈಸ್. ಓಕೆ. ನೆಕ್ಸ್ಟ್ ಸೊನಾಲಿ ಶೆಟ್ಟಿ ಅವ್ರು ಕೇಳಿದ್ದಾರೆ, ವೆಯ್ಟ್ ಲಾಸ್ ಟಿಪ್ಸ್ ಅಂಡ್ ಮ್ಯಾನೇಜಿಂಗ್ ವರ್ಕ್ ಅಂಡ್ ಹೋಮ್ ಅಂತ ಕೇಳಿದ್ದಾರೆ. ವೆಯ್ಟ್ ಲಾಸ್ ಟಿಪ್ಸ್ ಅಂತ ಹೇಳಕ್ ಕಷ್ಟ ಆಗುತ್ತೆ. ಯಾಕೆ ಅನ್ನೋದಾದ್ರೆ, ನಾನು ಅರ್ಥ ಮಾಡ್ಕೊಂಡಿರೋದು, ನಾವು ಎಲ್ಲರೂ ಬಾಡಿ ಟೈಪ್ ತುಂಬಾನೇ ಡಿಫ್ರೆಂಟ್ ಆಯ್ತಾ. ನಾವು ಓಕೆ, ಕೆಲವ್ರು ಹೇಳೋ ಪ್ರಕಾರ ನಿಂಬು ವಾಟರ್ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ ಅಂತ ತುಂಬಾ ಹೇಳ್ತಾರೆ. ಬಟ್ ಅದು ನನಗೆ ವರ್ಕ್ ಆಗುತ್ತೆ, ಬಟ್ ನಿಮ್ಗೆ ವರ್ಕ್ ಆಗಲ್ಲ. ನನ್ನ ಸಜೆಷನ್ ಬಂದು, ಒಳ್ಳೆ ಪರ್ಸನಲ್ ಟ್ರೈನರ್ ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜರ್ನಿನ ಶುರು ಮಾಡಿ ಅಂತ ಹೇಳ್ತೀನಿ. ಸೊ ಅದು ಬಿಟ್ಟು ಸೊ ಎಸ್ ಗೈಸ್, ನೀವು ಯಾವ್ದಾದ್ರು ಒಳ್ಳೆ ಪರ್ಸನಲ್ ಕೋಚ್ ಇಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದು ಅದು ಅಂತ ನಾನು ಕೆಲವೊಂದ್ಸಲ ಹೇಳಕ್ ಆಗಲ್ಲ. ಆದ್ರೆ ನನ್ನ ವಿಡಿಯೋಸ್ ಅಲ್ಲಿ ನಾನು ಕೆಲವೊಂದ್ಸಲ ನಿಮ್ಗೆ ವರ್ಕ್ಔಟ್ಸ್ ಆಗಿರ್ಬೋದು, ಮತ್ತೆ ಫುಡ್ ಆಗಿರ್ಬೋದು ತುಂಬಾ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಅದನ್ನ ಮಾಡಿ. ಇನ್ನು ನೀವೇನ್ ಮಾಡ್ಬೋದು ಅಂದ್ರೆ, ಡೈಲಿ 10K ಸ್ಟೆಪ್ಸ್ ನ ಕಂಪ್ಲೀಟ್ ಮಾಡ್ಕೊಂಡ್ ಬನ್ನಿ. ಡೆಫಿನೆಟ್ಲಿ ಒಂದು ಚೂರಾರು ನೀವು ವೆಯ್ಟ್ ಲಾಸ್ ಆಗಕ್ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡ್ತೀರಾ. ಆ ಚೇಂಜಸ್ ನಾನು ತುಂಬಾನೇ ನೋಡಿದೀನಿ, ನೀವು ಟ್ರೈ ಮಾಡ್ಬೋದು. ನಿತ್ಯ ಆನಂದ್ ಶೆಟ್ಟಿ ಅವ್ರು ಕೇಳಿದ್ದಾರೆ, ಅಬೌಟ್ ಯುವರ್ ಯೂಟ್ಯೂಬ್ ಜರ್ನಿ ಅಂತ ಕೇಳಿದ್ದಾರೆ. ತುಂಬಾನೇ ಚೆನ್ನಾಗಿ ಹೋಗ್ತಿದೆ, ಅಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಇಂದಾನೆ ಇದೆಲ್ಲ ಸಾಧ್ಯ ಆಗಿದ್ದು. ಅಂಡ್ ಐ ಥ್ಯಾಂಕ್ ಮೈ ಸೆಲ್ಫ್. ಅವತ್ ನಾನ್ ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ಮೇ ಬಿ ಇವತ್ತು ಇಲ್ಲಿವರೆಗೂ ಬರಕ್ ಆಗ್ತಿರ್ಲಿಲ್ವೇನೋ. ಬಟ್ ನಿಮ್ಗಳಿಗೂ ಕೂಡ ತುಂಬಾನೇ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ನನ್ನ ವಿಡಿಯೋ. ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಕಂಪ್ಲೀಟ್ಲಿ ನನ್ನ ವಿಡಿಯೋಸ್ ಎಲ್ಲ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ ನಿತ್ಯ ಅವರೇ, ಅಂಡ್ ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಅವ್ರು ಕೇಳಿದ್ದಾರೆ, ಇನ್ನೊಂದು ಕ್ವಶನ್ ಡಿಯರ್, ನೈಟ್ ಬೇಗ ನಿದ್ದೆ ಹೇಗ್ ಮಾಡೋದು
ಅದೇ ಒಂದು ಪ್ರಾಬ್ಲಮ್ ಆಗಿದೆ. ಟೈಮ್ಸ್ ನಾನು ಮಿಡ್ ನೈಟ್ ತುಂಬಾ ಆಕ್ಟಿವ್ ಆಗಿರ್ತೀನಿ. ಆಕ್ಟಿವ್ ಆಗುತ್ತೆ, ಐಡಿಯಾಸ್ ಪ್ಲಾನ್ಸ್ ಬರೋದು ಅವಾಗ್ಲೇ. ನಿಮ್ಗೆ ಈ ತರ ಆಗಿದೆಯಾ? ನೈಟ್ ಸ್ಲೀಪ್ ಟಿಪ್ಸ್ ಹೇಳಿ ಅಂತ ಕೇಳಿದ್ದಾರೆ. ಸೊ ನನಗೆ ನಿದ್ದೆ ತುಂಬಾ ಚೆನ್ನಾಗಂದ್ರೆ ಡೈಲಿ ವರ್ಕೌಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಆಮೇಲೆ ನೀವು ಮಾಡೋ ಕೆಲಸ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಿದ್ದೆ ಚೆನ್ನಾಗಿ ಬರಕಂತಾನೆ ನಾನು ಅದನ್ನ ಏನು ಫಾಲೋ ಮಾಡ್ತಿಲ್ಲ, ಬಟ್ ಯಾವ್ದಾದ್ರು ಒಳ್ಳೆ ಮಂತ್ರಸ್ಗಳನ್ನ ಕೇಳಿಸ್ಕೊಂಡ್ ಮಲ್ಗೋದ್ರಿಂದ ನಿಮ್ಗೆ ನಿದ್ದೆ ಬರ್ಬೋದು ಅಂತ ನನಗೆ ಅನ್ಸುತ್ತೆ. ಅಥವಾ ಬುಕ್ನ ಓದೋದ್ರಿಂದ ತುಂಬಾ ಬೇಗ ನಿದ್ದೆ ಬರುತ್ತೆ. ಇದನ್ನ ನೀವು ಫಾಲೋ ಮಾಡ್ಬೋದು. ಸೊ ಐಡಿಯಾಸ್ ಡೆಫಿನೆಟ್ಲಿ ಆ ಟೈಮಲ್ಲಿ ಬರುತ್ತೆ, ಬಟ್ ಬೆಳಗ್ಗೆ ಅದು ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್, ನನಗೂ ಕೆಲವೊಂದ್ಸಲ ಟಿಪ್ಸ್ ಅಂದ್ರೆ ಐಡಿಯಾಸ್ ಬರುತ್ತೆ ಆಕ್ಚುಲಿ. ಯಾ. ಅಂಡ್ ನೆಕ್ಸ್ಟ್ ಭರತ್ ಕುಮಾರ್ ಕೇಳಿದರೆ, ಯು ಆರ್ ಬೋಲ್ಡ್, ಯು ಆರ್ ಡೇರಿಂಗ್, ಯು ಕ್ಯಾನ್ ಈಸಿಲಿ ಟಾಕ್ ಅಬೌಟ್ ಪೀರಿಯಡ್ಸ್ ಆನ್ ಯುವರ್ ವ್ಲಾಗ್ಸ್. ಇಟ್ಸ್ ಗುಡ್ ಟು ಸಿ ಗರ್ಲ್ಸ್ ವಿತೌಟ್ ಶೈನೆಸ್ ಅಂಡ್ ಐ ವಾಂಟ್ ಟು ಸಿ ಯೋರ್ ಟ್ರಾವೆಲ್ ವ್ಲಾಗ್ಸ್. ಆರ್ ಯು ಡೂಯಿಂಗ್ ಇಟ್ ಅಂತ ಕೇಳಿದ್ದಾರೆ. ಭರತ್ ಅವರೇ, ಪ್ಲೀಸ್ ನನ್ನ ವಿಡಿಯೋಸ್ನ ಹೋಗಿ ನೋಡಿ, ತುಂಬಾ ಟ್ರಾವೆಲ್ ವಿಡಿಯೋಸ್ನ ಹಾಕಿದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಮೊದಲೆಲ್ಲ ಇಷ್ಟು ಧೈರ್ಯ ಇರ್ತಿಲ್ಲ, ಬೇರೆ ವ್ಲಾಗರ್ಸ್ ನೋಡಿ ನನಗೂ ಸ್ವಲ್ಪ ಧೈರ್ಯ ಬಂದಿದೆ. ನಾನು ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು ಈ ಟೈಮಲ್ಲಿ. ಅಂಡ್ ಪೀರಿಯಡ್ಸ್ ಬಗ್ಗೆ ನಾನು ಒಂದ್ಸಲ ವಿಡಿಯೋ ಮಾಡಿದಾಗ ತುಂಬಾ ಜನ ಇವೆಲ್ಲ ಏನಕ್ಕೆ ಆಗ್ತೀಯಾ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡಿದ್ದು ಉಂಟು, ಬಟ್ ಐ ರಿಯಲಿ ಡೋಂಟ್ ಕೇರ್. ನನ್ನ ಚಾನಲ್, ನನ್ನ ಫೋನ್, ನಾನು ಹೆಂಗ್ ಬೇಕಾದ್ರೂ ವಿಡಿಯೋಸ್ ಮಾಡ್ಬೋದು. ಸೊ ಅದರಿಂದ ಬೇರೆಯವ್ರಿಗೆ ತುಂಬಾನೇ ಹೆಲ್ಪ್ ಆಗ್ತದೆ. ಬಿಕಾಸ್ ಎಷ್ಟೋ ಜನಕ್ಕೆ ಮಾತಾಡಕ್ ಕಷ್ಟ ಆಗುತ್ತೆ ಅದ್ರ ಬಗ್ಗೆ, ಮನೇಲಾಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು. ಬಟ್ ನಾವ್ ಈ ರೀತಿ ಹೇಳ್ಕೊಂಡಾಗ ಅವ್ರಿಗೂ ಕೂಡ ಅವ್ರ ಕ್ಲೋಸ್ ಸರ್ಕಲ್ ಮಾತಾಡಕ್ಕೆ ಅಥವಾ ಅವರ ಪ್ರಾಬ್ಲಮ್ ನ ಶೇರ್ ಮಾಡಕ್ಕೆ ಎಷ್ಟೋ ಈಸಿ ಆಗುತ್ತೆ. ಅದು ನಾನು ತುಂಬಾ ಪರ್ಸನಲಿ ನೋಡಿದೀನಿ, ಕೇಳಿಸ್ಕೊಂಡಿದೀನಿ. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್. ಅದೊಂದು ಹುಡುಗ ಈ ರೀತಿಯ ವಿಚಾರಗಳನ್ನ ಕಮೆಂಟ್ ಮಾಡೋದು ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ರವೀಂದ್ರ ಅವರು, ವೈ ಯು ಆರ್ ಸೋ ಕ್ಯೂಟ್ ಅಂತ ಕೇಳಿದರೆ. ಥ್ಯಾಂಕ್ಸ್ ಟು ಗಾಡ್ ಅಂಡ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ನೆಕ್ಸ್ಟ್ ಬಂದು ರಂಜಮ್ಮ, ನೀವು ನೆಕ್ಸ್ಟ್ ಡೇ ಇದೇ ವರ್ಕ್ ಮಾಡಬೇಕು ಅಂತ ಅನ್ಕೊಂತೀರಾ ಅಲ್ವಾ? ಟು ಡೂ ಲಿಸ್ಟ್ ಮಾಡ್ಕೋತೀರಾ, ಅದು ಕಂಪ್ಲೀಟ್ ಆಗುತ್ತಾ ಅಂತ ಕೇಳಿದರೆ. ಆಲ್ಮೋಸ್ಟ್ 85% to 90% ಡೆಫಿನೆಟ್ಲಿ ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ ನೀವು ಅದನ್ನ ಪದೇ ನೋಡ್ತಾನೆ ಇರ್ತೀರಾ. ಎಲ್ಲಾರು ಒಂದ್ ಕಡೆ ಸ್ಟಿಕ್ ಮಾಡಿರ್ಬೋದು, ಬರ್ದಿಟ್ಟಿರ್ಬೋದು. ನಿಮ್ಗೆ ಮೈಂಡ್ಗೆ ಬೆಳಗ್ಗೆ ನೀವು ಮಾಡೋ ಸ್ಪೆಷಲ್ ಕೆಲವೊಂದು ನಿಮ್ಗೆ ರಿಚುಯಲ್ಸ್ ನಿಮ್ಗೆ ಇಡೀ ದಿವಸ ನೆನಪಲ್ಲಿ ಇರೋ ತರ ಮಾಡುತ್ತೆ. ನಿಮ್ಮ ಆಕ್ಟಿವ್ ಆಗಿಡಕ್ಕಂತೂ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ನೀವು ಈಗ ವರ್ಕೌಟ್ ಮಾಡ್ತಿದ್ದೀರಾ ಅಲ್ವಾ, ಅವರು ಡಯಟ್ ಫಾಲೋ ಮಾಡೋಕ್ ಹೇಳಿದಾಗ ಕಿರಿಕಿರಿ ಅನ್ಸ್ತಿದ್ಯಾ? ನಿಮ್ ಇಷ್ಟಪಟ್ಟಿ ತಿನ್ನೋಕ್ ಆಗಲ್ಲ ಅಂತ. ಕೆಲವೊಂದ್ಸಲ ಅನ್ಸುತ್ತೆ ನನ್ಗೆ ಇಷ್ಟಪಟ್ಟಿದ್ದು ಅಥವಾ ಜಾಸ್ತಿ ಪೋರ್ಷನ್ ನಂಗೆ ತಿನ್ನಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಕೆಲವೊಂದ್ಸಲ ಮೋಸ್ಟ್ ಆಫ್ ದ ಟೈಮ್ ಅವಾಯ್ಡ್ ಮಾಡ್ತಾನೆ ಇದೀನಿ. ಕೆಲವೊಂದ್ಸಲ ತಿನ್ಬೇಕಾದ ಸಿಚುಯೇಷನ್ ನನಗೂ ಬರುತ್ತೆ, ತಿಂತೀನಿ ಕೂಡ. ಆತರ ಆತರ ಎಲ್ರಿಗೂ ಆಗುತ್ತೆ. ಲೈಕ್ ನೀವ್ ಯಾವ್ದಾದ್ರು ಸಿಚುಯೇಷನ್ ತುಂಬಾ ಕಂಟ್ರೋಲ್ ಸಿಗದೆ ಇದ್ದಾಗ ಹೋಪನೋಪನೋ 108 ಟೈಮ್ಸ್ ಫಾಲೋ ಮಾಡ್ತೀರಾ, ಅವ್ರು ನಮ್ ತರಾನೇ ಪ್ಯಾನಿಕ್ ಆಗ್ತೀರಾ ಅಂತ ಕೇಳಿದಿರಾ. ಪ್ಯಾನಿಕ್ ಆಗಲ್ಲ, ಅಥವಾ 108 ಟೈಮ್ಸ್ ನಾನು ಚಾಂಟ್ ಮಾಡಲ್ಲ. ಸುಮ್ನೆ ಮನ್ಸಲ್ಲೇ ನನ್ನ ಪಾಡಿಗೆ ನಾನು ಚಾಂಟ್ ಮಾಡ್ಕೊಂಡು ಅಥವಾ ಒಳ್ಳೊಳ್ಳೆ ಅಫರ್ಮೇಶನ್ಗಳು ಮನ್ಸಿಗೆ ಅಂದ್ರೆ ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಂಡು ಸ್ವಲ್ಪ ಕಾಮ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಭಾವನಾ ಐ ಕವಾಡಿ ಅವ್ರು ಕೇಳಿದರೆ, ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಯು ಸಿಸ್. ಒಂದ್ ವುಮೆನ್ ಒಬ್ಳೆ ನಿಂತಿ ಅವಳು ನೋಡ್ಕೋಬಹುದು ಅಂತ ತುಂಬಾ ಇನ್ಸ್ಪೈರ್ಡ್ ಆಗಿದ್ದೀರಾ ನೀವು. ಲೈಫ್ ಎಷ್ಟೇ ಟಫೆಸ್ಟ್ ಆದ್ರೂ ಬದುಕಬೇಕು ಅಂತ ನಿಮ್ಮನ್ನ ನೋಡಿದ್ರೆ ಅನ್ಸುತ್ತೆ. ಲಾಟ್ಸ್ ಆಫ್ ಲವ್. ಏನಾದ್ರೂ ಒಂದ್ ವಿಷಯ ನಿಮ್ ಬಗ್ಗೆ ಸಬ್ಸ್ಕ್ರೈಬ್ಗೆ ಹೇಳ್ಬೇಕು ಅನ್ಸಿದ್ರೆ ಹೇಳಿ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನೀವ್ ಈ ತರ ಕಮೆಂಟ್ ಮಾಡೋದ್ರಿಂದಾನೆ ಟ್ರಸ್ಟ್ ಮೀ ನನ್ಗೆ ಎಷ್ಟೋ ಸಲ ಇನ್ನೂ ಧೈರ್ಯ, ಓಕೆ ಈ ತರ ವಿಡಿಯೋಸ್ ಮಾಡ್ಬೋದು ಅಂತ ನನ್ಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನ್ ನಿಮ್ನ ಇನ್ಸ್ಪೈರ್ ಮಾಡಿದ್ರೆ. ನನ್ನ ಬಗ್ಗೆ ಸಬ್ಸ್ಕ್ರೈಬರ್ಸ್ಗೆ ಏನ್ ಹೇಳೋದು, ನನ್ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ಸ್ವಲ್ಪ ಕೋಪ ಬರುತ್ತಾಯ್ತಾ. ನಾನು ಕಿರ್ಚಾಡ್ಬಿಡ್ತೀನಿ ಒಂದೊಂದ್ಸಲ ಅಂತೂ, ನನ್ಗೆ ತಡ್ಕೊಳಕ್ಕಾಗಲ್ಲ. ಅದು ಎಲ್ರ ಮೇಲೂ ಮಾಡಲ್ಲ, ಡೆಫಿನೆಟ್ಲಿ ಎಲ್ರ ಮೇಲೂ ಮಾಡಲ್ಲ. ನನಗ್ ತುಂಬಾ ಹತ್ರದಲ್ಲಿರೋರ್ ಮೇಲಂತೂ ನಾನು ತುಂಬಾ ಕೋಪ ಮಾಡ್ಕೊಂತೀನಿ. ಸೊ ಅದಿರಬಹುದೇನೋ. ಸದ್ಯಕ್ಕೆ ನಂಗೆ ಅದೇ ನೆನಪಾಗ್ತಿರೋದು. ಯಮುನಾ ಜಯಣ್ಣ ಅವ್ರು ಕೇಳಿದರೆ, ಜಾಬ್ ಮ್ಯಾನಿಫೆಸ್ಟೇಷನ್ ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ, ಫಾಲೋ ಮಾಡಿ ಆಯ್ತಾ. ನೆಕ್ಸ್ಟ್ ಧನು ಅವ್ರು ಕೇಳಿದಾರೆ, ಅಕ್ಕ ನೀವು ಲಿವಿಂಗ್ ಅಲೋನ್ ಅಂತ ಹೇಳಿ ಈಗ ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡ್ತಾ ಇದ್ದೀರಾ. ನಂಗೆ ಇವಾಗಿನ ವ್ಲಾಗ್ ಗಿಂತ ನಿಮ್ ಡೈಲಿ ವ್ಲಾಗ್ನೇ ತುಂಬಾ ಇಷ್ಟ ಅಂತ ಕೇಳಿದರೆ. ಧನು ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಅದು ಬರ್ತಿರುತ್ತೆ. ಬಿಕಾಸ್ ನನಗೆ ಅತ್ತೆ ಮನೆಗೆ ನಾನು ಏನಕ್ಕೆ ಬಂದು ಹೋಗ್ತಿದ್ದೀನಿ ಅಂದ್ರೆ, ನಂದು ಇಲ್ಲಿ ಕೆಲಸಗಳು ಹತ್ರದಲ್ಲಿ ಇರೋ ಕಾರಣ ಬ್ರ್ಯಾಂಡ್ ಶೂಟ್ಸ್ ಎಲ್ಲ ಆಗಿರ್ಬೋದು, ತುಂಬಾ ಟ್ರಾವೆಲ್ ಮಾಡಕ್ ಆಗಲ್ಲ. ಇಲ್ಲಿ ಬಂದಾಗ ಅಫ್ಕೋರ್ಸ್ ನಾನು ವ್ಲಾಗ್ ನ ಮಾಡ್ಕೊಂತೀನಿ. ಅದ್ರ ಜೊತೆಗೆ ಈ ನಡುವೆ ಸ್ವಲ್ಪ ವ್ಲಾಗ್ ಕಡಿಮೆ ಮಾಡಿದೀನಿ ಅತ್ತೆ ಮನೇಲಿ. ಬಿಕಾಸ್ ನಾನು ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಅವ್ರ ಜೊತೆ ಅವ್ರು ನನ್ನ ಜೊತೆ ಮಾತಾಡೋದು ಇವೆಲ್ಲ ಜಾಸ್ತಿ ಇರೋ ಕಾರಣ ನಾನು ಜಾಸ್ತಿ ಮಾಡ್ತಿಲ್ಲ. ನಮ್ಮ ಮನೆಗೆ ಹೋದಾಗೆ ನಾನು ಡೈಲಿ ವ್ಲಾಗ್ಸ್ ನ ಇನ್ನೂ ಜಾಸ್ತಿ ಮಾಡ್ತೀನಿ. ಸೊ ಡೋಂಟ್ ವರಿ, ನಾನು ವಿಡಿಯೋಸ್ ಮುಂದೆ ಜಾಸ್ತಿ ಅಪ್ಲೋಡ್ ಮಾಡ್ತೀನಿ. ಲಿವಿಂಗ್ ಅಲ್ಲಿ ಒಂದು ವಾಚ್ ಮಾಡಿ ಆಯ್ತಾ.
ನೆಕ್ಸ್ಟ್ S3 ವ್ಲಾಗ್ಸ್ ಅವ್ರು ಕೇಳಿದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ UGC ಕೊಲಾಬ್ ಬಂದ್ರೆ ಹೇಗೆ ಮಾಡಬೇಕು ಅಂತ ಹೇಳಿ ಪ್ಲೀಸ್ ಅಂತ ಕೇಳಿದ್ದಾರೆ. UGC ಅಂತ ಬಂದಾಗ ಸ್ವಲ್ಪ ಬಾರ್ಗೇನ್ ಮಾಡಕ್ ಶುರು ಮಾಡಿ. ಅಂದ್ರೆ ಅವ್ರು ಬರೀ 3,000 ಅಂದ್ರೆ ಜಸ್ಟ್ ಇನ್ಕ್ರೀಸ್ ಮಾಡಿ, ಇಲ್ಲ ನಾನು ಮಾಡಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರು ಬಂದು ಒಂದು 500 ರೂಪಾಯಿ 1,000 ರೂಪಾಯಿ ಜಾಸ್ತಿ ಮಾಡೇ ಮಾಡ್ತಾರೆ. ಎಲ್ಲೂ ಅಥವಾ ನಿಮ್ಗೆ ಅವ್ರು ಹೇಳಿದ ಅಮೌಂಟ್ ಕಂಫರ್ಟಬಲ್ ಇದ್ರೆ ಪ್ಲೀಸ್ ಅಕ್ಸೆಪ್ಟ್ ಮಾಡಿ, ಏನೂ ತೊಂದರೆ ಇಲ್ಲ. ಬಟ್ ಇಲ್ಲ ನನಗೆ ಕಡಿಮೆ ಅನಿಸ್ತದೆ, ವ್ಯೂಸ್ ನಂದು ಆಲ್ರೆಡಿ ಚೆನ್ನಾಗಿದೆ ಅಂತ ನಿಮ್ ಪರ್ಸ್ನಲಿ ಅನ್ಸಿದ್ರೆ ಸುಮ್ನೆ ನೀವು ಒಂದು 500 ರೂಪಾಯಿ 1,000 ರೂಪಾಯಿಗೆ ಮಾಡಿ ಅಂತ ಅವ್ರನ್ನ ಹೇಳಿದ್ರೆ ಡೆಫಿನೆಟ್ಲಿ ಅವ್ರು ಇನ್ಕ್ರೀಸ್ ಮಾಡೇ ಮಾಡ್ತಾರೆ. ಅಂಡ್ ನೀವು ನಿಮ್ಮ ಪ್ರೂಫ್ ನ ಕೊಡ್ಬೋದು. ಅಂದ್ರೆ ನೀವು ಪ್ರೀವಿಯಸ್ ಒಳ್ಳೊಳ್ಳೆ ವ್ಯೂಸ್ ಎಲ್ಲ ಹೋಗಿದ್ರೆ ಜಸ್ಟ್ ಕೊಡಿ, ಅಥವಾ ನಾನು ಲಾಸ್ಟ್ ಬ್ರ್ಯಾಂಡ್ಗೆ 5K ವರ್ಕ್ ಮಾಡಿದ್ದೀನಿ, ಇಷ್ಟೆಲ್ಲ ಕಡಿಮೆ ನನ್ ಕೈಲಿ ಮಾಡಕ್ಕಾಗಲ್ಲ ಅಂತ ಜಸ್ಟ್ ಪಿಚ್ ಮಾಡಿದ್ರು ಸಹ ಅವ್ರು ನಿಮ್ಗೆ ಇನ್ಕ್ರೀಸ್ ಮಾಡೇ ಮಾಡ್ತಾರೆ. ಸೊ ನೀವು ಆರಾಮ್ಸೆ UGC ಕಾಂಟೆಂಟ್ ಅಲ್ಲಿ ಚೆನ್ನಾಗಿ ದುಡ್ಡು ಸಹ ಮಾಡ್ಬೋದು. ದಟ್ ಈಸ್ ಮೈ ಸಜೆಷನ್ ಗೈಸ್. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಹೋಪ್ ನಿಮ್ ಎಲ್ಲಾ ಪ್ರಶ್ನೆಗೂ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನೀವು ಕೇಳ್ಬೇಕಾದ್ರೆ ಸ್ವಲ್ಪ ಕ್ಯೂರಿಯಸ್ ಆಗಿರುವಂತ ಕ್ವಶನ್ ಕೇಳ್ಬೇಕು. ಎಲ್ಲರೂ ಕೇಳ್ತಾರಂತ ಸೇಮ್ ಕ್ವಶನ್ ಕೇಳಿದ್ರೆ ನನ್ ಬಗ್ಗೆ ನೀವು ತಿಳ್ಕೊಳಕ್ ಕಷ್ಟ ಆಗಲ್ಲ. ಸೊ ಬಟ್ ಎಷ್ಟು ಕ್ವಶನ್ ಕೇಳಿದ್ರೋ ಎಲ್ಲಾ ಕ್ವಶನ್ಗೂ ನಾನು ಇವತ್ತು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡೋದನ್ನ ಮಿಸ್ ಮಾಡ್ಬೇಡಿ. ಓಕೆ ಬಾಯ್.